ಪಾಕಿಸ್ತಾನದ ಒಂದು ಕುತಂತ್ರ ಬುದ್ಧಿಯ ದಾಳಿಯನ್ನ ಸಮರ್ಥವಾಗಿ ಎದುರಿಸಿ ನಮ್ಮ ದೇಶ ಮತ್ತೆ ಗರ್ವದಿಂದ ಎದ್ದು ನಿಲ್ಲುವಂತ ಒಂದು ಕ್ಷಣಕ್ಕೆ ಸಾಕ್ಷಿಯಾದಂತ ಒಂದು ಕ್ಷಣ ಅದು ಕಾರ್ಗಿಲ್ ದಿವಸ 26ನೇ ತಾರೀಕು ನಮ್ಮ ಯೋಧರು, ಭಾರತದ ವೀರ ಯೋಧರು ಕಾರ್ಗಿಲ್ ನಲ್ಲಿ ನಮ್ಮ ವಿಜಯ ಪತಾಕೆಯನ್ನ ಹಾರಿಸಿದಂತ ಒಂದು ರೋಚಕ ಕ್ಷಣಕ್ಕೆ ಸಾಕ್ಷಿಯಾದಂತ ದಿನ. ವೀಕ್ಷಕರೇ, ಇವತ್ತು ಕಾರ್ಗಿಲ್ ವಿಜಯ ದಿವಸ. ನಾವೆಲ್ಲ ಇವತ್ತು ಒಂದು ಸುಲಭದಿಂದ ಉಸಿರಾಡ್ತಾ ಇದ್ದೇವೆ ಅಂತಿದ್ರೆ ಅದಕ್ಕೆ ನಮ್ಮ ಭಾರತೀಯ ಸೈನಿಕರು ಕಾರಣ, ಅಥವಾ ನಾವು ಊಟವನ್ನು ಮಾಡ್ತಾ ಇದ್ದೇವೆ ಅಂತಿದ್ರೆ ನಮ್ಮ ದೇಶದ ರೈತರು ಕಾರಣ. ನಮ್ಮ ದೇಶದ ಎರಡು ಕಣ್ಣುಗಳು ಅಂತ ಹೇಳಿದರೆ ಅದು ರೈತರು ಮತ್ತು ದೇಶದ ಸೈನಿಕರು. ಇವರಿಗೆಲ್ಲ ಒಂದು ಗೌರವ ಅರ್ಪಣೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮದ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಇವತ್ತು ಗುತ್ತಿಗಾರಿನಲ್ಲಿರ್ತಕ್ಕಂತಹ CFCICI ಲಿಮಿಟೆಡ್ ಅಂತ ಹೇಳುವಂತಹ ಸಂಘ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದೇಶದ ಹಾಲಿ ಮತ್ತು ಮಾಜಿ ಸೈನಿಕರನ್ನು ಮನೆಗೆ ತೆರಳಿ ಗೌರವಿಸುವಂತಹ ಕಾರ್ಯಕ್ರಮ, ಹೇಗೆ ಒಂದು ಮಾದರಿ ಕಾರ್ಯಕ್ರಮ ನಡೀತು ಹೇಳುವಂಥದ್ದನ್ನು ವೀಕ್ಷಿಸೋಣ ಬನ್ನಿ. ಭಾರತದ ಸೇನೆಯಲ್ಲಿ ಕರ್ತವ್ಯವನ್ನು ಸುಮಾರು 19 ವರ್ಷಗಳಿಂದ ಮಾಡ್ತಾಯಿದ್ದು, ಮೊನ್ನೆ ತಾನೇ ನಡೆದಂತಹ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿ ಆಪರೇಷನ್ ಸಿಂಧೂರವನ್ನು ಯಶಸ್ವಿಗೊಳಿಸಿರ್ತಕ್ಕಂತಹ ಕರ್ತವ್ಯ ನಿರತ ಯೋಧ ಸುಜನ್ ಗುಡ್ಡೆಮನೆ ಇವರನ್ನು ಇವತ್ತು ನಾವೆಲ್ಲ ಕೊಂಡಾಡಬೇಕಾಗ್ತದೆ. ಆದರೆ ಅವರು ಮತ್ತೆ ಕರ್ತವ್ಯದ ನಿಮಿತ್ತ ಸೇನೆಯನ್ನು ಸೇರಿಕೊಂಡಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಇವತ್ತು ಗುತ್ತಿಗಾರಿನ CFCICI ಎಂಬಂತಹ ಒಂದು ಬ್ಯಾಂಕ್ ಸಂಸ್ಥೆ ಇವತ್ತು ಮಾದರಿಯಾಗಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಿದೆ. ಹಾಗೆ ಯೋಧರಿಗೆ ಒಂದು ಗೌರವವನ್ನು ಸಲ್ಲಿಸುವ ಕಾರ್ಯಕ್ರಮವಾಗಿ ಅವರ ಮನೆಗೆ ತೆರಳಿ ಅವರ ಧರ್ಮಪತ್ನಿಯವರನ್ನು ಗೌರವಿಸಿದೆ. ಈ ಬಗ್ಗೆ ಅವರ ಧರ್ಮಪತ್ನಿ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ತೆ. ಇವತ್ತು ನಿಜವಾಗಿ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನನ್ನ ಪತಿಯವರ ಜೊತೆಯಲ್ಲಿ ಇರಬೇಕಿತ್ತು, ಆದರೆ ಅವರು ಕಾರ್ಯನಿಮಿತ್ತ ಅವರ ಸೇವೆಗೆ 2 ದಿನಗಳ ಹಿಂದೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇವತ್ತಿನ ದಿನ CFCICI ಸಂಸ್ಥೆಯ ಸಿಬ್ಬಂದಿಗಳು ಇವತ್ತು ನಮ್ಮ ಮನೆಗೆ ಬಂದು ಕಾರ್ಗಿಲ್ ವಿಜಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಬಹಳ ಖುಷಿ ಆಗ್ತದೆ. ಆ ಸಂಸ್ಥೆ ಎಲ್ಲ ಅವರ ಸಿಬ್ಬಂದಿ ವರ್ಗದವರಿಗೂ, ಅವರ ಮಾಲಕರಿಗೆ, ಹಾಗೆ ನಮ್ಮ ಆತ್ಮೀಯ ಅಕ್ಕನ ಇಬ್ಬರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಓಕೆ ಮೇಡಮ್, ತಮ್ಮ ಪತಿಯವರು ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿ ಅಂದರೆ ಯಶಸ್ವಿ ಕಂಡಿದ್ದಾರೆ. ಇಡೀ ದೇಶವೇ ನಿಬ್ಬೆರಗಾಗುವಂತೆ ಒಂದು ಕಾರ್ಯಾಚರಣೆ ಆಗಿದೆ. ಭಾರತವನ್ನು ಇಡೀ ವರ್ಲ್ಡ್ ತಿರುಗಿ ನೋಡುವಂತೆ ಮಾಡಿರುವಂಥದ್ದು ಆಪರೇಷನ್ ಸಿಂಧೂರ. ಈ ಬಗ್ಗೆ ಏನು ಹೇಳ್ತೀರಾ? ಆಪರೇಷನ್ ಸಿಂಧೂರ ಅನ್ನುವಂಥದ್ದು ನಿಜವಾಗೂ ಒಂದು ಭಾರತಕ್ಕೆ ಒಂದು ದೊಡ್ಡ ಹೆಮ್ಮೆ. ಅದು ಭಾರತದ ಒಂದು ಪ್ರತಿಷ್ಠೆ, ಗೌರವ ಏನು ಅಂತ ಹೇಳುವಂಥದ್ದು ಇಡೀ ವಿಶ್ವ ಮಟ್ಟದಲ್ಲಿ ತೋರಿಸಲ್ಪಟ್ಟಿದೆ. ಅದು ಯಾಕಂತ ಹೇಳಿದ್ರೆ ಭಾರತೀಯ ಸೈನ್ಯ ಅನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ಇವತ್ತು ಜಗತ್ತಿನಾದ್ಯಂತ ಒಂದು ಶ್ರೇಷ್ಠ ಇದೆ, ಭಾರತಕ್ಕೆ ಶ್ರೇಷ್ಠ ಸ್ಥಾನ ಇದೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದೆ. ಈ ಕಾರ್ಗಿಲ್ ವಿಜಯ ದಿವಸದಂದು ನಾವು ಕಾರ್ಗಿಲ್ ವಿಜಯ ದಿವಸಕ್ಕೆ ಅದೆಷ್ಟು ಪ್ರಾಣ ತ್ಯಾಗ ಆಗಿದೆ, ಸೈನಿಕರ ಪ್ರಾಣ ತ್ಯಾಗ ಆಗಿದೆ, ಅದರ ಬಗ್ಗೆ ಏನು ಹೇಳ್ತೀರಾ? ಯಾಕಂತೇಳಿದ್ರೆ ಭಾರತ ಒಂದು ಪುಣ್ಯ ಭೂಮಿ. ಈ ಭಾರತದಲ್ಲಿ ಹುಟ್ಟಿರುವಂತಹ ಎಷ್ಟೋ ಮಹಾನ್, ಯಾಕಂದರೆ ತಪೋಭೂಮಿ ಅಂತ ಹೇಳ್ತೇವೆ. ಈ ಭಾರತ ಭೂಮಿಯಲ್ಲಿ ಭಾರತ ದೇಶದ ಸ್ವತಂತ್ರಕ್ಕಾಗಿ ದುಡಿದಂತಹ ಅನೇಕ ವೀರರು ಇದ್ದಾರೆ. ಹಾಗೆಯೇ ಈ ಕಾರ್ಗಿಲ್ ಯುದ್ಧದಲ್ಲಿ ಮಾಡಿದಂತಹ ಅನೇಕ ವೀರ ಯೋಧರಿದ್ದಾರೆ. ಅವರ ಸ್ಮರಣೆಯನ್ನು ಸ್ಮರಿಸುವಂತಹ ದಿನ ಇವತ್ತು. ಅವರ ಈ ಸಾಧನೆಗೆ ನೆನಪಿಸಿಕೊಳ್ಳುವಂತಹ ಈ ದಿನವನ್ನು ಅವರಿಗೆಲ್ಲರಿಗೂ ಕೂಡ ಇವತ್ತು ನಮಗೇನಿವತ್ತು ಈ ಒಂದು ಗೌರವವನ್ನು ಸೂಚಿಸ್ತಾರೆ. ಈ ಒಂದು ಗೌರವ ಮಾಡಿದಂತಹ ಎಲ್ಲ ವೀರ ಯೋಧರಿಗೆ ಅಂತ ಹೇಳುವಂಥ ರೀತಿಯಲ್ಲಿ ಈ ಗೌರವವನ್ನು ಅವರಿಗೆ ಸಮರ್ಪಿಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಮೇಡಮ್. ಬಂಧುಗಳೇ, ಇವತ್ತು ನಾವು CFCICI ಅಂದರೆ ಸೆಂಟ್ರಲ್ ಫಿನಾನ್ಷಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇಂಡಿಯಾ ಲಿಮಿಟೆಡ್, ಒಂದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಕಾರ್ಗಿಲ್ ವಿಜಯ ದಿವಸದ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಸೇನೆಯಲ್ಲಿ ದುಡಿದ ನಿವೃತ್ತರಾದಂಥ ಸನ್ಮಾನ್ಯ ಗಂಗಾಧರ ಗೌಡ್ರನ್ನ ಸನ್ಮಾನಿಸಲಿಕ್ಕೆ ಬೇಕಾಗಿ ಅವರ ಮನೆಗೆ ಬಂದಿದ್ದೇವೆ. ನಾವು CFCICI ಸುಮಾರು 290 ಶಾಖೆಗಳನ್ನು ಹೊಂದಿರತಕ್ಕಂಥ
ಕೇರಳ ಮತ್ತು ಕರ್ನಾಟಕ ಎರಡು ರಾಜ್ಯಗಳಲ್ಲಿ ತನ್ನ ಶಾಖೆಗಳನ್ನು ವಿಸ್ತರಿಸಿಕೊಂಡು ವ್ಯವಹರಿಸತಕ್ಕಂಥ ಒಂದು ಬಹುರಾಜ್ಯ ಸಹಕಾರಿ ಸಂಸ್ಥೆ. ನಾವು ಸುಮಾರು 4,33,000 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಸುಮಾರು 3,500 ಉದ್ಯೋಗಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ಕಡೆಯಿಂದ ಇವತ್ತು ಕಾರ್ಗಿಲ್ ವಿಜಯ ದಿವಸದ ಈ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಾಖೆಗಳಲ್ಲಿ ಅವರವರ ಮನೆಗೆ ಹೋಗ್ಬಿಟ್ಟು ನಾವು ನಿವೃತ್ತ ಸೇನಾಧಿಕಾರಿಗಳನ್ನು ಹಾಗೆ ಈಗ ಕೆಲಸ ಮಾಡ್ತಿರ್ತಕ್ಕಂಥ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮ ಹೆಮ್ಮೆಯ ಸೈನಿಕರನ್ನ ಗುರುತಿಸುವಂತ ಒಂದು ಸಣ್ಣ ಪ್ರಯತ್ನಕ್ಕೆ ನಾವು ಇಳಿದಿದ್ದೇವೆ. ಇವತ್ತು ಇದು ಚೊಕ್ಕಾಡಿಯ ಸನ್ಮಾನ್ಯ ಗಂಗಾಧರ ಗೌಡ್ರ ಮನೆಗೆ ಬಂದು ಅವರನ್ನ ಸಣ್ಣದಾಗಿ ಗೌರವಿಸುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಸರ್, ತಾವು ಜೂನಿಯರ್ ಕಮಿಷನ್ಡ್ ಆಫೀಸರ್ ಆಗಿ ಭಾರತೀಯ ಸೇನೆಯಲ್ಲಿ ಸುಮಾರು 24 ವರ್ಷ ಅತ್ಯದ್ಭುತವಾದಂಥ ಒಂದು ಸೇವೆಯನ್ನು ಕೊಟ್ಟು ನಮ್ಮ ಭಾರತ ದೇಶದ ರಕ್ಷಣೆಯಲ್ಲಿ ನಾವಿಲ್ಲಿ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಿಮ್ಮ ಕಠಿಣ ಪರಿಶ್ರಮದ ಒಂದು ಫಲ. ನಮ್ಮಲ್ಲಿ ರೈತರು ಮತ್ತೆ ಸೈನಿಕರು ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಜೀವನವನ್ನ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದಕ್ಕೆ ನೀವೊಂದು 2 ಕಣ್ಣುಗಳಾಗಿ ನಮ್ಮ ದೇಶ ಒಂದು ಅತ್ಯದ್ಭುತವಾದಂಥ ಒಂದು ಪ್ರಾಯಘಟ್ಟವನ್ನ ದೇಶ ಸೇವೆಯಲ್ಲಿ ನೀವು ಸಲ್ಲಿಸಿದ್ದೀರಿ. ನಿಮ್ಮ ಒಂದು ಸೇವೆಯನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸೇವೆಯನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ನಾವು ಸ್ಮರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮದು ಒಂದು ಸೇವೆ ಮುಂದಿನ ನಮ್ಮ ಯುವಜನರಿಗೂ ಕೂಡ, ಈಗಿರುವಂಥ ಯುವಜನರಿಗೂ ಕೂಡ ಅತ್ಯಂತ ಪ್ರೇರಣಾದಾಯಕವಾಗಿರಲಿ ಅನ್ನುವಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ. ವೀಕ್ಷಕರೇ, ಇವತ್ತು ನಮ್ಮ ದೇಶದ ಹೆಮ್ಮೆಯ ಸೈನಿಕರಾಗಿ ಕೆಲಸವನ್ನು ಮಾಡಿ ಕರ್ತವ್ಯವನ್ನು ಮುಗಿಸಿಕೊಂಡು ಬಂದಿದ್ದ ಅವರನ್ನು ನಾವು ಗೌರವಿಸಿದ್ದಾರೆ. ಈ ಗೌರವಾನ್ವಿತರು ಒಂದೆರಡು ಅನಿಸಿಕೆಗಳನ್ನು ನಮಗೆ ಹೇಳಲಿಕ್ಕಿದ್ದಾರೆ. ಸರ್, ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಮನೆಗೆ ಬಂದು ಸಂಘ ಸಂಸ್ಥೆಯಿಂದ ವತಿಯಿಂದ ನಾನು ದೇಶಕ್ಕಾಗಿ ಇಷ್ಟು ವರ್ಷ 24 ವರ್ಷ ಇದು ಸೇವೆ ಮಾಡಿದೆ. ಇದಕ್ಕೆ ಒಂದು ನನಗೆ ಒಂದು ಗೌರವ ಕೊಟ್ಟು ಸನ್ಮಾನ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ನನ್ನ ಸರ್ವಿಸ್ ಸಮಯದಲ್ಲಿ ನಕ್ಸಲೈಟ್ ಆಪರೇಷನು ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಸೆಕೆಂಡ್ ಲೈನಲ್ಲಿ ವಾರ್ ಟ್ರೈನಿಂಗ್ ನಡೆಸ್ತಾ ಇದ್ದೆ ಬಂಡೀಪುರದಲ್ಲಿ. ಮತ್ತು ಜಲಂಧರು, ನಾರ್ತ್ ಈಸ್ಟು, ರಾಜಸ್ಥಾನ, ಅಸ್ಸಾಂ, ಸಿಯಾಚಿನ್, ಗೆಲೇಸರ್ ಏರಿಯಾದಲ್ಲಿ ಬಾರ್ಡ್ರ್ ಡ್ಯೂಟಿ ಮಾಡಿ. ಸರ್, ನೀವು ರಿಟೈರ್ಡ್ ಆಗುವಾಗ ಯಾವ ಹುದ್ದೆಯಿಂದ ರಿಟೈರ್ಡ್ ಆಗಿ ಅಂದರೆ ಸಂತೋಷವಾಗಿ ತಮ್ಮ ಸೇವಾ ನಿವೃತ್ತಿಯನ್ನು ಪಡೆದಿದ್ದೀರಾ? ಜೂನಿಯರ್ ಕಮಿಷನ್ಡ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೇನೆ, JCO ಆಗಿ. ಖಂಡಿತ ಸರ್, ತುಂಬ ಧನ್ಯವಾದಗಳು. ಅಂದರೆ ನಮ್ಮ ನಾಳೆಯ ದಿನಗಳಿಗಾಗಿ ನಮ್ಮ ಪ್ರಾಣವನ್ನು ಪಣವಾಗಿಟ್ಟು ಸೇನೆಯಲ್ಲಿ ಕರ್ತವ್ಯವನ್ನು ಮುಗಿಸಿ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಾ. ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ನಮ್ಮ ಅಮರ ನ್ಯೂಸ್ ಚಾನಲ್ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನು CFCI ಲಿಮಿಟೆಡ್ ಗುತ್ತಿಗಾರು ಈ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ನಿಮ್ಮೆಲ್ಲರ ಬಾಳು ನಾಳೆ ಸಂತಸವಾಗಿರಲಿ ಅಂತ ಹೇಳುವಂಥ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ದೇಶ ಸೇವೆಗೆ ಯಾರು ಸೇವೆ ಗೈದಿದ್ದಾರೆ ಯೋಧರಾಗಿ, ಅಂಥವರನ್ನು ನಾವು ಗೌರವಿಸುವಂಥದ್ದು. ಅದರ ಮೂಲಕ ನಮ್ಮ ಸಮಾಜಕ್ಕೆ ಮತ್ತು ಯುವ ಜನರಿಗೆ ನಿಮ್ಮಿಂದ ಪ್ರೇರಣೆ ಸಿಕ್ಕುವ ಹಾಗೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಒಂದು ಯಂಗ್ ಏಜಲ್ಲಿ ಫ್ಯಾಮಿಲಿ ಲೈಫ್ ಅಥವಾ ಕುಟುಂಬ ಜೀವನದ ಒಂದು ಇದನ್ನು ಕೂಡ ಮರೆತು ನೀವು ದೇಶ ಸೇವೆಗಾಗಿ ನೀವು ತೊಡಗಿಸಿಕೊಂಡಿದ್ದೀರಿ. ಅದು ಕೂಡ ತುಂಬ ನಾವು ಇಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾದಂಥ ವಿಚಾರ, ಗಂಡ ಹೆಂಡತಿ ಇಬ್ಬರೂ ಕೂಡ, ಗಂಡ ಮಹೇಶ್ ಅವರು 17 ವರ್ಷ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಮಿಲಿಟರಿಯಲ್ಲಿ ಆರ್ಮಿಯಲ್ಲಿ 17 ವರ್ಷದ ಸೇವೆಯನ್ನು ಗೈದಿದ್ದಾರೆ ಅಂತ ಹೇಳುವಂಥದ್ದು ತುಂಬ ಹೆಮ್ಮೆಯ ವಿಚಾರ. ನೀವು ಕೂಡ 15 ವರ್ಷಗಳ ಕಾಲ CRPF ಅಲ್ಲಿ ಸೇವೆ ಸಲ್ಲಿಸಿದ್ದೀರಿ ಅನ್ನುವಂಥದ್ದು ತುಂಬ ನಾವು ಗಂಡ ಹೆಂಡತಿ ಇಬ್ಬರೂ ಕೂಡ ನಿಮ್ಮ ಜೀವನವನ್ನು
ಯಂಗ್ ಏಜನ್ನು ಅಥವಾ ಅಥವಾ ಒಂದು ತುಂಬ ಯೌವನದ ಒಂದು ಕಾಲವನ್ನು ದೇಶ ಸೇವೆಗೆ ನೀವು ಸಲ್ಲಿಸಿದ್ದೀರಿ. ಇದು ನಾವೆಲ್ಲರೂ ಕೂಡ ಮರೀಲಿಕ್ಕೆ ಆಗದಂಥ ವಿಚಾರ. ನಿಮ್ಮ ಮುಂದಿನ ಜೀವನ ಅತ್ಯಂತ ಖುಷಿಯಿಂದ ಹೋಗಲಿ, ಅತ್ಯಂತ ಆರೋಗ್ಯದಾಯಕವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಒಂದು ಸೇವಾ ಮನೋಭಾವನೆ ಬೇರೆ ಒಂದಷ್ಟು ಯುವಜನರಿಗೆ ಪ್ರೇರಣೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನಿತಾ ಮಹೇಶ್ ಕೊಪ್ಪತಡ್ಕ ಅವರ ಪರವಾಗಿ ಹಾಗೂ ಇವರು ಕೂಡ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಪರವಾಗಿ CFCI ಲಿಮಿಟೆಡ್ ಗುತ್ತಿಗಾರ್ ಇವರು ಗೌರವವನ್ನು ಸಲ್ಲಿಸಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ಈ ಗೌರವವನ್ನು ಸಲ್ಲಿಸಿದ್ದಾರೆ. ಇವರು ವಿಶೇಷವಾಗಿ ಹೇಳಬೇಕು ಅಂತಿದ್ದರೆ ಒಬ್ಬ ಹೆಮ್ಮೆಯ ರಕ್ತದಾನಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಇವರು ತಮ್ಮ ಅನಿಸಿಕೆಗಳನ್ನು ಯುವ ಸಮುದಾಯಕ್ಕಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಕೇಳಿಕೊಳ್ತೇನೆ. ಮೊದಲನೆಯದಾಗಿ CFCI ಗುತ್ತಿಗಾರ ಬ್ರಾಂಚ್ ಇವರಿಗೆ ನಮ್ಮನ್ನು ಗುರುತಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಅಂದರೆ ಇವರ ಒಂದು ಬ್ರ್ಯಾಂಚಿನ ಒಂದು ಹೆಸರಿಗೆ ಅಂತ ಹೇಳಿ ಅಲ್ಲ, ಇವರು ಒಂದು ನಮ್ಮ ದೇಶ ಸೇವೆ ಮಾಡಿದಂತಹ ಯೋಧರನ್ನು ಒಂದು ಗುರುತಿಸಿ, ವರ್ಷದಲ್ಲಿ ಇಷ್ಟು ಜನರನ್ನು ಅಂತೇಳಿ ಒಂದು ಗುರುತಿಸಿ ಅವರು ಒಂದು ಗುರಿಯಾಗಿಟ್ಟುಕೊಂಡು ಅವರು ಎಲ್ಲ ಕಡೆಗೆ ಹೋಗಿ ಅವರ ಪ್ರತಿಭೆಯನ್ನು, ಅವರ ದೇಶ ಸೇವೆ ಮಾಡಿದಂತಹದನ್ನು ಗುರುತನ್ನು ಮಾಡಿ ಅವರಿಗೊಂದು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯ, ಇದು ತುಂಬ ಹೆಮ್ಮೆ ಕೂಡ ಹೌದು. ಮೇಡಮ್, ತಾವು ದೇಶ ಸೇವೆಯನ್ನು ಮುಗಿಸಿಕೊಂಡು ಬಂದು ಅಂದರೆ ತಮ್ಮ ಜೀವನೋಪಾಯಕ್ಕಾಗಿ ಸ್ವಉದ್ಯೋಗವನ್ನು ಮಾಡಿ ಒಂದು ದಿನಸಿ ಅಂಗಡಿ ಇರ್ಬೋದು, ಸ್ಪೇರ್ ಪಾರ್ಟ್ಸ್ ಅಂಗಡಿ ಇರ್ಬೋದು, ಎಲ್ಲವನ್ನು ಜೊತೆಗೂಡಿಸಿಕೊಂಡು ತನ್ನ ಸಂಸಾರ ನಿರ್ವಹಣೆಯನ್ನು ಮಾಡ್ತಾ, ತನ್ನ ಮಕ್ಕಳ ಎಜುಕೇಷನನ್ನು ಮಾಡ್ತಾ ಮಾದರಿಯಾಗಿ ಜೀವನವನ್ನು ಮಾಡ್ತಾ ಇದ್ದೀರಾ. ಅಂದರೆ ಈಗ ನೆಕ್ಸ್ಟ್ ಜನ್ರೇಷನ್ ಆರ್ಮಿಗೆ ಸೇರುವವರೆಗೆ ನೀವು ಏನು ಮಾತುಗಳನ್ನು ಹೇಳ್ತೀರಾ ಮತ್ತು ನೀವು ಎಲ್ಲಿ ಕರ್ತವ್ಯವನ್ನು ಮಾಡಿದ್ದೀರಾ? ಹೌದು, ನಾನು 15 ವರ್ಷ ಸೇವೆಯನ್ನು ಮಾಡಿದ್ದೇನೆ. ಅಂದರೆ ನನಗೆ ಅದರೊಟ್ಟಿಗೆ ಮಾಡಿದ ನಂತರ ನಾವು ಇಲ್ಲಿ ಬಂದು ಸ್ವಂತ ಸ್ವಯಂ ಉದ್ದಿಮೆಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಇದರಲ್ಲಿ ನನಗೆ ಮೊದಲನೇದಾಗಿ ನಾವು ಸೇನೆಯಲ್ಲಿ ನನ್ನ ಡ್ಯೂಟಿಯ ಟೈಮಿನಲ್ಲಿ ಅಂದರೆ ಅಲ್ಲಿ 24 ಗಂಟೆ ಕೂಡ ನಮ್ಮನ್ನು ಬ್ಯುಸಿಯಾಗಿಯೇ ಇರ್ತಾಯಿದ್ರು. ಹಾಗಾಗಿ ನನಗೆ ಒಂದು ಇಲ್ಲಿ ಕಷ್ಟ ಅಂತ ಅನ್ನಿಸ್ತಾನೇ ಇಲ್ಲ. ನಾವು ಅಲ್ಲಿ ಕಷ್ಟ ಅಂತ ನಮಗೆ ಅಲ್ಲಿ ಅನ್ನಿಸ್ಲಿಲ್ಲ, ಇಲ್ಲಿ ಕೂಡ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾನು ಇದನ್ನು ಮೊದಲನೇದಾಗಿ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇನೆ, ಇನ್ನೂ ಮುಂದೆ ಹೋಗ್ತೇನೆ ಅನ್ನೋದು ತುಂಬ ಭರವಸೆ ನನಗೆ ಇದೆ. ಹಾಗೆ ಇಂದಿನ ಯುವಜನತೆಗೆ ಹೇಳುವುದೇನೆಂದರೆ, ಈಗಿನ ಸಮಯದಲ್ಲಿ ಅಂದರೆ ಈಗಿನ ಕಾಲದಲ್ಲಿ ನಮಗೆ ಗೌರ್ಮೆಂಟ್ ಜಾಬ್ ಅಂತ ಸಿಗುವುದು ತುಂಬ ಕಷ್ಟ. ಹಾಗಾಗಿ ನಾವು ಯಾವುದಾದ್ರೂ ಒಂದು ನಮ್ಮ ಮೊದಲನೇದಾಗಿ ನಮ್ಮ ಎಜುಕೇಷನ್ನ ನಾವು ಚೆನ್ನಾಗಿ ಮಾಡಿ, ಆಮೇಲೆ ನಾವು ಏನಾದರೂ ನಮಗೆ ನಮ್ಮ ಕಾಲ ಮೇಲೆ ನಾವು ನಿಲ್ಲುವಾಗೆ ಆಗಬೇಕು. ಹಾಗೆ ಇದಕ್ಕೆ ದೇಶ ಸೇವೆಯಂತಹ ಬರೀ ಆರ್ಮಿ ಆಗಲಿ ಅಥವಾ ಫೋರ್ಸಸ್ ಆಗಲಿ ದೇಶ ಸೇವೆ ಮಾಡಲಿಕ್ಕೆ ಹಲವಾರು ಬೇರೆ ಬೇರೆ ಥರದ ಅಂದರೆ ಸರ್ವಿಸ್ಗಳ ಅವಕಾಶಗಳೆಲ್ಲ ಇದೆ, ಅದನ್ನು ಮಾಡ್ಬೋದು. ಹಾಗೆ ಮೇಡಮ್, ತಾವು ಸೇನೆಯಲ್ಲಿ ಒಂದು ದುಡಿಲಿಕ್ಕೆ ಅಂದರೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಸೇನೆಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಅದರ ಒಂದು ನಿಮ್ಮ ಅತ್ಯುತ್ತಮ ಕ್ಷಣಗಳನ್ನು ನಮಗೆ ತಿಳಿಸಬೇಕು ಅಂತ ಕೇಳ್ತೀನಿ. ದೇಶ ಸೇವೆಯಲ್ಲಿ ನಾನು ಮೊದಲು ಬೆಂಗಳೂರಿನಲ್ಲಿ ಆಯ್ಕೆಯಾಗಿ ಅಲ್ಲಿಯೇ ಸ್ವಲ್ಪ ದಿವಸದ ಅಲ್ಲಿಂದ ನಾವು ಮಧ್ಯಪ್ರದೇಶದ ನೀಮಚ್ಚಲ್ಗೆ ಟ್ರೈನಿಂಗಿಗೆ ಹೋಗಿದ್ದೆ. ಟ್ರೈನಿಂಗ್ 1 ವರ್ಷದ ಕಾಲ ಟ್ರೈನಿಂಗ್ ಮಾಡಿ ಮತ್ತೆ ದೇಶದ ವಿವಿಧೆಡೆ ಡ್ಯೂಟಿ ಮಾಡಿದ್ದೇನೆ ನಾನು. ಅಂದರೆ ದೆಹಲಿಯಲ್ಲಿ ಮತ್ತು ಜಮ್ಮು ಕಾಶ್ಮೀರ ಮತ್ತು ಅಮರನಾಥ್ ಡ್ಯೂಟಿ 2 ಸಲ ಹೋಗಿದ್ದೇವೆ. ಅಂದರೆ ಅದೆಲ್ಲ ತುಂಬ ನಮಗೆ ಸಿಗೋದೇ ತುಂಬ ಅಪರೂಪ. ಅಂದರೆ ನಾವು ಆ ಟೈಮ್ ಡ್ಯೂಟಿ ಮಾಡಿದ್ರೆ ಅಂದರೆ ನಮ್ಮದು ಭಾರಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ 2 ಸಲ. ಅಲ್ಲಿಂದ ಮತ್ತೆ ಮಣಿಪುರ, ಅಸ್ಸಾಂ, ಅಂದರೆ ಆ ಕಡೆ ನಾರ್ತ್ ಈಸ್ಟ್ ಸೈಡ್ ಎಲ್ಲ ಮಾಡಿದ್ದೇವೆ. ಮತ್ತು ಇಲ್ಲಿ ಕೇರಳ ಕೂಡ. ಮತ್ತು 2015ರಲ್ಲಿ ನಾನು ವೆಸ್ಟ್ ಆಫ್ರಿಕಾದ ಲೈಬೀರಿಯಾ ಕಂಟ್ರಿಗೆ ಹೋಗಿದ್ದೆ 1 ವರ್ಷಕ್ಕೆ. ಅದಂದರೆ ನಮ್ಮ ಇಲ್ಲಿಂದ ಸೆಲೆಕ್ಷನ್ ಆಗಿ ಇಲ್ಲಿಂದ UN ಹೌದು, ಯುನೈಟೆಡ್ ನೇಷನ್ ಮಿಷನ್ ಅಂತ ಇದೆ. ಆ ಮಿಷನ್ ಅಡಿಯಲ್ಲಿ ನಾವು ಅಲ್ಲಿಗೆ ಲೈಬೀರಿಯಾ ಕಂಟ್ರಿಗೆ ಹೋದ್ದು. ಯಾಕಂದರೆ ತುಂಬ ಪೂವರ್ ಕಂಟ್ರಿ ಅದು. ಆವಾಗ ಅಲ್ಲಿ ಏನೂ ಇಲ್ಲ, ಇದು
ಎಜುಕೇಟೆಡ್ ಇಲ್ಲ ಅಲ್ಲಿ, ಮತ್ತೆ ಅಲ್ಲಿ ಆರ್ಮಿ ಇಲ್ಲ, ಪೊಲೀಸ್ ಇಲ್ಲ, ಆ ಟೈಮಲ್ಲಿ ಏನು ಇರಲಿಲ್ಲ. ನಮ್ಮ ಇಲ್ಲಿಂದ ಒಂದು 7 ಮಿಷನ್ ಹೋಗಿತ್ತು ನಮ್ಮ ದೇಶದಿಂದ. CRPF 7 ಮಿಷನ್ ಅಂದರೆ 7 ಸಲ ಹೋಗಿ 7 ವರ್ಷ ಹೋಗ್ತಾ ಇತ್ತು. ಹಾಗೆ ಒಂದು 7 ದೇಶಗಳು ಅಲ್ಲಿಗೆ 6-7 ದೇಶಗಳು ಬರ್ತಾ ಇತ್ತು. ಆದರೆ ಅಲ್ಲಿಯವರಿಗೆ ಅಲ್ಲಿ ಅಂತೇಳಿ ಅಲ್ಲ, ನಮ್ಮ ಹೊರಗಡೆ ಹೋದರೆ ನಮ್ಮ ಇಂಡಿಯಾದವರಿಗೆ ತುಂಬ ಒಂದು ಗೌರವ ಇದೆ, ನಂಬಿಕೆ. ಗೌರವದಿಂದ ಜಾಸ್ತಿ ಗೌರವ ಹೇಗೂ ಇದೆ, ನಂಬಿಕೆ. ಅವರು ನಮ್ಮನ್ನು ಅಷ್ಟು ಚೆನ್ನಾಗಿ ನಂಬ್ತಾರೆ. ಅಂದ್ರೆ ಇವರು ತುಂಬಾ ಒಬಿಡಿಯಂಟ್ಗಳು, ನಂಬಿಕಸ್ಥರು ಅನ್ನೋದಿದೆ. ಹಾಗಾಗಿ ಅಲ್ಲಿರುವಂತಹ ಎಸ್ಕಾರ್ಟ್ ಆಗಲಿ, ಅಲ್ಲಿಯ ಅಂದ್ರೆ ಅಲ್ಲಿಯ ಅಧ್ಯಕ್ಷರ ಅವರು ಲೇಡಿ ಇದ್ದಾಗ ಅವರ ಎಸ್ಕಾರ್ಟ್ ಆಗಲಿ ಅಥವಾ ಅವರ ಅಂದ್ರೆ ಅಧ್ಯಕ್ಷರ ಪ್ರೆಸಿಡೆಂಟ್ ಹೌಸ್ ಇದೆ, ಪ್ರೆಸಿಡೆಂಟ್ ಹೌಸ್ ಆಗಲಿ, ಪ್ರೆಸಿಡೆಂಟ್ ಆಫೀಸ್ ಆಗಲಿ, ಅದಕ್ಕೆ ಎಲ್ಲ ಅವರು ಎಸ್ಕಾರ್ಟನ್ನು ನಮ್ಮ ಇಂಡಿಯಾದವರನ್ನೇ ಇಡ್ತಾ ಇದ್ರು. ಅಷ್ಟು ಇದು ನಂಬಿಕೆ ಅವರಿಗೆ. ಅಲ್ಲಿಂದ ನಮ್ಮ ಮೊದಲು ನಂದು ಲಾಸ್ಟ್ ಬ್ಯಾಚ್ ನಾನು ಹೋದ್ರು. ನಮ್ಮ ಇದರಲ್ಲಿ CRPF ಇಂದ ಫಸ್ಟ್ ಬ್ಯಾಚಿಗೆ ಹೋದವರು ಅವರು ಬರೀ ಡ್ಯೂಟಿ ಅಲ್ಲದೆ ಅಲ್ಲಿಯ ಮಕ್ಕಳಿಗೆ ಸ್ಕೂಲಿಗೆ ಪಾಠ ಮಾಡಲಿಕ್ಕೆ ಹೇಳಿ ಹೋಗ್ತಾ ಇದ್ರು. ಅಂದರೆ ಬೇರೆ ಎಜುಕೇಟೆಡ್ ಟೀಚರ್ಸ್ ಅಂತದಲ್ಲಿ ಯಾರು ಇಲ್ಲ, ಅವರಿಗೆ ಎಜುಕೇಷನೇ ಇಲ್ಲ. ಮತ್ತು PT ಮಾಡಿಸು, ಬೆಳಿಗ್ಗೆ ಎದ್ದು ಅವರಿಗೆ ದೈಹಿಕ ಶಿಕ್ಷಣದ ಬಗ್ಗೆ ಇದು ಮಾಡೋದು ಎಲ್ಲ ಆಗಿ ಲಾಸ್ಟಿಗೆ ಅಂದರೆ ಅವರು ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಬರೀ 7 ವರ್ಷದಲ್ಲಿ ಅವರು ಅಲ್ಲಿ ಸೇನೆ ಕೂಡ ಕಟ್ಟಿದ್ರು, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅಲ್ಲಿ ಸ್ಟಾರ್ಟ್ ಆಯಿತು. ಹಾಗಾಗಿ ನಮ್ಮ ಮಿಷನ್ ಲಾಸ್ಟ್ ನಾವು ಆದ ನಂತರ ಅವರು ಬೇರೆ ಯಾರ ದೇಶದ ಅವರು ಕರೀಲೇ ಇಲ್ಲ ಅಲ್ಲಿಗೆ. ಈಗ ಹೌದು ನಾವು ಈಗ ಇವರ ಪ್ರೆಸಿಡೆಂಟ್ ಅವರ ಲೇಡಿ ಅವರು ಲೇಡಿ ಪ್ರೆಸಿಡೆಂಟ್ಗೆ ಎಸ್ಕಾರ್ಟ್ ಅವರ ಮತ್ತೆ ಅವರ ಆಫೀಸಲ್ಲಿ ಕೂಡ ಲೈಬೀರಿಯಾದಲ್ಲಿ ಅಲ್ಲಿಯ ಮುಖ್ಯಸ್ಥರಿಗೆ, ಮಹಿಳಾ ಮುಖ್ಯಸ್ಥರಿಗೆ, ಆ ದೇಶದ ಮಹಿಳಾ ಮುಖ್ಯಸ್ಥರಿಗೆ ಎಸ್ಕಾರ್ಟಲ್ಲಿ ನೀವು ಸೇವೆಯನ್ನು ಸಲ್ಲಿಸಿ, ಅಂದರೆ ದೇಶದ ಪರವಾಗಿ ಸೇವೆಯನ್ನು ಸಲ್ಲಿಸಿ ಬಂದಿದ್ದೀರಾ. ತುಂಬ ಸಂತೋಷ ಮೇಡಮ್. ಇವತ್ತು ತುಂಬ ವಿಚಾರಗಳನ್ನು, ಸಣ್ಣ ಒಂದು ಅಲ್ಪ ವಿಚಾರಗಳನ್ನು ನಾವು ನಿಮ್ಮ ಕಡೆಯಿಂದ ತಿಳ್ಕೊಂಡಿದ್ದೀರಿ. ಬಹುಶಃ ನಿಮ್ಮ 15 ವರ್ಷದಲ್ಲಿ ತುಂಬ ತಿಳ್ಕೊಳ್ಳಿಕ್ಕಿರ್ಬೋದು. ಮತ್ತೆ ನಿಮ್ಮನ್ನು ಭೇಟಿಯಾಗುವಂತ ಹೇಳುವಂಥ ವಿಚಾರಗಳೊಂದಿಗೆ ನಿಮ್ಮ ಮುಂದಿನ ಜೀವನಕ್ಕೆ ಹಾಗೂ ನಿಮ್ಮೆಲ್ಲರ ಜೀವನಕ್ಕೆ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಧನ್ಯವಾದಗಳು. ಲಿಮಿಟೆಡ್ ಇದರ ಕಚೇರಿಯಲ್ಲಿದ್ದೇನೆ. ಈ ಸಂಸ್ಥೆಯ ವತಿಯಿಂದ ಇವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ಮಾದರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಕಾರ್ಗಿಲ್ ವಿಜಯೋತ್ಸವವನ್ನು ಅದರಲ್ಲಿ ಮಡಿದಿರ್ತಕ್ಕಂತಹ ಯೋಧರಿಗೆ ಗೌರವ ಸಲ್ಲಿಸುವಂಥದ್ದು, ಕಾರ್ಗಿಲ್ ವಿಜಯೋತ್ಸವದಲ್ಲಿ ಮಡಿದಿರ್ತಕ್ಕಂತಹ ಯೋಧರಿಗೆ ಗೌರವವನ್ನು ಸಲ್ಲಿಸುವಂಥದ್ದು, ಅಥವಾ ಅದರ ವಿಜಯಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಟದಲ್ಲಿ ಜಯಿಸಿರ್ತಕ್ಕಂತಹ ಯೋಧರಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ಮಹತ್ ಕಾರ್ಯವನ್ನು, ಮತ್ತು ಭಾರತೀಯ ಸೇನೆಯಲ್ಲಿ ಯಾರು ಕರ್ತವ್ಯವನ್ನು ಮಾಡಿದ್ದಾರೆ, ನಮ್ಮ ನಾಳಿನ ಒಂದು ಭವಿಷ್ಯಕ್ಕಾಗಿ, ನಾಳೆಯ ನೆಮ್ಮದಿಗಾಗಿ ಗಡಿಯಲ್ಲಿ ರಾತ್ರೋರಾತ್ರಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂತಹ ಎಲ್ಲ ಯೋಧರಿಗೆ ಒಂದು ಗೌರವವನ್ನು ಅರ್ಪಿಸಬೇಕು ಅಂತ ಹೇಳುವಂತಹ ವಿಚಾರವಾಗಿ ಈ ಸಂಸ್ಥೆ ಇವತ್ತು ಹೆಜ್ಜೆಯನ್ನು ಇಟ್ಟಿದೆ. ಈ ಸಂಸ್ಥೆ ಇವತ್ತು ಮನೆ ಮನೆಗೆ ತೆರಳಿ ಆ ಸೈನ್ಯದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಅವರ ಮನೆಯವರಿಗೆ ಗೌರವವನ್ನು ಸಲ್ಲಿಸ್ತಾ ಇದೆ, ಮತ್ತು ಕರ್ತವ್ಯವನ್ನು ಮುಗಿಸಿ ಬಂದಿರತಕ್ಕಂತಹ ಸೈನಿಕರಿಗೆ ಈ ಸಂಸ್ಥೆ ಗೌರವವನ್ನು ಸಲ್ಲಿಸ್ತಾ ಇದೆ. ಈ ಬಗ್ಗೆ ಸಂಸ್ಥೆಯ ರೀಜನಲ್ ಮ್ಯಾನೇಜರ್ ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತಿನ ಕಾರ್ಯಕ್ರಮ ತುಂಬ ಸಂತೋಷ. ಏನು ನಿಮ್ಮ ಯೋಚನೆ, ಇದ್ರ ಬಗ್ಗೆ ಏನು ಯೋಚನೆ ಇದು? ಸರ್, ನಾವು CFCI ಅಂತ ಸೆಂಟ್ರಲ್ ಫಿನಾನ್ಷಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕೋಆಪರೇಟಿವ್ ಇಂಡಿಯಾ ಲಿಮಿಟೆಡ್ ಹೇಳಿ, ಇದೊಂದು ಬಹುರಾಜ್ಯ ಸಹಕಾರ ಸಂಸ್ಥೆ, ಅಂದರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ. ಇದು ಸೆಂಟ್ರಲ್ ರಿಜಿಸ್ಟ್ರಾರ್ ಅಂಡರಲ್ಲಿ, ಅಂದರೆ ಕೇಂದ್ರ ಸರ್ಕಾರದ ಸಹಕಾರ ಮಂತ್ರಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ. ನಮ್ಮದು ಕೇಂದ್ರ ಕಚೇರಿ ಬಂದ್ಬಿಟ್ಟು ಕೇರಳದ ಎರ್ನಾಕುಲಮಲ್ಲಿದೆ, ಕೊಚ್ಚಿಯಲ್ಲಿದೆ. ನಮ್ಮದು ರಿಜಿಸ್ಟರ್ ಆಫೀಸು ಬೆಂಗಳೂರಿನ ಜಯನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 290ಕ್ಕಿಂತ ಹೆಚ್ಚು ಬ್ರಾಂಚ್ಗಳನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಬಹುರಾಜ್ಯ ಸೊಸೈಟಿ. 2010ರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭವಾಗಿದೆ. ನಮ್ಮ ಗುತ್ತಿಗಾರ ಈ ಕರ್ನಾಟಕದಲ್ಲಿ 2 ಬ್ರಾಂಚ್, ನಾವು ಸ್ಟಾರ್ಟಿಂಗಲ್ಲಿ ಈ ಬಹುರಾಜ್ಯ ಸಹಕಾರ ಸಂಸ್ಥೆಯನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 2 ಬ್ರಾಂಚು ಮತ್ತು ಕೇರಳದಲ್ಲಿ 6 ಬ್ರಾಂಚ್, ಒಟ್ಟು 8 ಬ್ರಾಂಚ್ಗಳ ಮೂಲಕ ಈ ಒಂದು ಆಪರೇಷನ್ ಅಥವಾ ನಮ್ಮ ಕಾರ್ಯಕ್ರಮ ಶುರುವಾಯಿತು. ತದನಂತರ ಕಳೆದ 15 ವರ್ಷದಲ್ಲಿ, ಅಂದರೆ ನಾವು ಗುತ್ತಿಗಾರಲ್ಲಿ ಯಾವಾಗಲೇ ನಾನು ಹೇಳಬೇಕು ಅಂತ ಹೇಳಿದರೆ, ಗುತ್ತಿಗಾರಲ್ಲಿ 2012ರಲ್ಲಿ ಆರಂಭ ಆಯಿತು, ನಮ್ಮ ಸುಳ್ಯದಲ್ಲಿ 2015ರಲ್ಲಿ ಶುರುವಾಯಿತು.
ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು 6 ಬ್ರಾಂಚ್ ಇದೆ. ಈ ವರ್ಷ ಮತ್ತೆ ನಾವೊಂದು 10 ರಿಂದ 12 ಹೊಸ ಬ್ರಾಂಚು ಮುಂದಿನ ಮಾರ್ಚ್ ಒಳಗಡೆ ಆರಂಭ ಮಾಡಬೇಕನ್ನುವಂಥ ಯೋಜನೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನೀವು ಅಂದರೆ ಯೋಧರಿಗೆ ಒಂದು ಗೌರವವನ್ನು ಅರ್ಪಿಸುವಂಥ ಒಂದು ಕಾನ್ಸೆಪ್ಟ್, ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿದ್ದೀರಾ. ಮತ್ತು ಬೇರೆ ಬೇರೆ ದಿವಸಗಳನ್ನು ನೀವು ಆಚರಣೆ ಮಾಡ್ತೀರಾ, ಅಂದರೆ ಡಾಕ್ಟರ್ಸ್ ಡೇ ಇರ್ಬೋದು, ಬೇರೆ ಬೇರೆ ಆಚರಣೆಗಳನ್ನು ಮಾಡ್ತಿದ್ದೀರಾ. ಒಂದು ಸಂಸ್ಥೆ, ಒಂದು ಎಲ್ಲ ಸಂಸ್ಥೆಗಳು ಹಮ್ಮಿಕೊಳ್ಬೋದು, ಬಟ್ ನಾನು ನೋಡಿದ ಮಟ್ಟಿಗೆ ಇವತ್ತು ಕಾರ್ಗಿಲ್ ದಿವಸವನ್ನು ಬೇರೆ ಬೇರೆ ಸಂಸ್ಥೆಗಳು, ಬೇರೆ ಬೇರೆ ಸಹಕಾರ ಸಂಘಗಳು ಆಚರಣೆ ಮಾಡ್ತವೆ. ಬಟ್ ಇವತ್ತು ನನಗೆ ಅಂದರೆ ಕಾರ್ಗಿಲ್ ದಿವಸ ಅಂತ ಹೇಳುವಂಥದ್ದು, ನನಗೆ ನಿಮ್ಮ ಸ್ಟಾಫ್ ನಿನ್ನೆ ನಿಶಾ ಮೇಡಮ್ ಅವರು, ಇಲ್ಲಿಯ ಕಚೇರಿಯ ಮುಖ್ಯಸ್ಥೆ ನಿಶಾ ಮೇಡಮ್ ಅವರು ಈ ಥರ ನಮ್ಮದು ಕಾರ್ಯಕ್ರಮ ಇದೆ ಅಂತೇಳಿ ನನ್ನನ್ನು ಇನ್ವೈಟ್ ಮಾಡಿದರು. ಬಟ್ ತುಂಬ ಸಂತೋಷ ಆಯಿತು. ಸೈನಿಕರ ಬಗ್ಗೆ ಏನಿದ್ದು ನಿಮ್ಮ ಕಾನ್ಸೆಪ್ಟ್? ಸರ್, ನಾವೊಂದು ಸಹಕಾರ ಸಂಸ್ಥೆ ಅಂತ ಹೇಳಿದ್ಮೇಲೆ ಕೇವಲ ನಾವು ವ್ಯವಹಾರ ನೋಡಲಿಕ್ಕೆ ಬರೋದಿಲ್ಲ. ಅಂದರೆ ಹೆಸರೇ ಸೂಚಿಸುವ ಹಾಗೆ ಸಮಾಜದಿಂದ ನಾವು ನಮ್ಮಿಂದ ಸಮಾಜಕ್ಕಾಗಿ ಏನಾದರೂ ಮಾಡಬೇಕನ್ನುವಂಥ ತತ್ವ ಸಹಕಾರ ಸಂಸ್ಥೆದು ತತ್ವ, ಸಹಕಾರ ತತ್ವ. ಇಲ್ಲಿ ಯಾವುದೇ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರು ಕೂಡ ಸಮಾಜವನ್ನ ಬಿಟ್ಟು ನಾನು ಲಾಭ ಮಾಡ್ತೇನೆ ಅಥವಾ ವ್ಯವಹಾರ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಮ್ದು CFCI ತುಂಬಾ ದೇಶ ಸೇವೆಯಲ್ಲಿ ತನ್ನನ್ನು ತಾನು ಮಾಡ್ಕೊಂಡಿರ್ತಕ್ಕಂಥ, ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ನೀವು ಗೊತ್ತಿರ್ಬೋದು, ಕಳೆದ ಈಗ ಒಂದು ಕೇಂದ್ರ ಸರ್ಕಾರದ ದೊಡ್ಡ ಯೋಜನೆ ಬಯೋಫ್ಯೂಯಲ್ ಎಥನಾಲ್ ಬ್ಲೆಂಡಿಂಗ್ ಪ್ಲಾಂಟ್ ನಮ್ಮ ಗೋವಾದಲ್ಲಿ ಸುಮಾರು 63 ಎಕರೆಯಲ್ಲಿ ಶುರುವಾಗ್ತಾ ಇದೆ. ದೊಡ್ಡ ಪ್ರಾಜೆಕ್ಟ್, ನಮ್ಮ ದೇಶದಲ್ಲಿ ಅತಿ ದೊಡ್ಡ ಪ್ಲಾಂಟ್ ಅದು. ಇದೇ ತರ ನೀವು ಹೇಳಿದ ಹಾಗೆ ಈ ಡಾಕ್ಟರ್ಸ್ ಡೇ ಇರ್ಬೋದು, ಇಂಜಿನಿಯರ್ಸ್ ಡೇ ಇರ್ಬೋದು, ಟೀಚರ್ಸ್ ಡೇ ಇರ್ಬೋದು, ಇವತ್ತು ಕಾರ್ಗಿಲ್ ವಿಜಯ್ ದಿವಸ. ಪ್ರತಿ ವರ್ಷ ಜುಲೈ 26ನೇ ತಾರೀಕು ನಾವು ಕಾರ್ಗಿಲ್ ವಿಜಯ್ ದಿವಸ ಅಂತ ಆಚರಣೆ ಮಾಡ್ತೇವೆ. 1999ರಲ್ಲಿ ನಮ್ಮ ದೇಶ ಅತ್ಯಂತ ರೋಚಕವಾದ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಸನ್ಮಾನ್ಯ ಗೌರವಾನ್ವಿತ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಭಾರತದ ಸೇನೆ ಪಾಕಿಸ್ತಾನದ ಒಂದು ಕುತಂತ್ರ ಬುದ್ಧಿಯ ದಾಳಿಯನ್ನ ಸಮರ್ಥವಾಗಿ ಎದುರಿಸಿ ನಮ್ಮ ದೇಶ ಮತ್ತೆ ಗರ್ವದಿಂದ ಎದ್ದು ನಿಲ್ಲುವಂತ ಒಂದು ಕ್ಷಣಕ್ಕೆ ಸಾಕ್ಷಿಯಾದಂತ ಒಂದು ಕ್ಷಣ ಅದು ಕಾರ್ಗಿಲ್ ದಿವಸ 26ನೇ ತಾರೀಕು ನಮ್ಮ ಯೋಧರು, ಭಾರತದ ವೀರ ಯೋಧರು ಕಾರ್ಗಿಲ್ ನಲ್ಲಿ ನಮ್ಮ ವಿಜಯ ಪತಾಕೆಯನ್ನ ಹಾರಿಸಿದಂತ ಒಂದು ರೋಚಕ ಕ್ಷಣಕ್ಕೆ ಸಾಕ್ಷಿಯಾದಂತ ದಿನ. ನಾವು ಪ್ರತಿ ಭಾರತೀಯನು ಕೂಡ ಇದನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುವಂತ, ಮತ್ತೆ ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳುವಂತ ಒಂದು ದಿನ. ಕೇವಲ ಅದು ಆಚರಣೆ ಮಾತ್ರ ಅಲ್ಲ, ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಅದು ಅದು ಶಕ್ತಿ ಮತ್ತೆ ಹುಮ್ಮಸ್ಸು, ತಮ್ಮ ಕೆಚ್ಚೆದೆಯನ್ನ ಹೊರಗೆ ತೋರಿಸುವಂತ ಒಂದು ನಾನು ಭಾರತೀಯ ಅನ್ನುವಂತಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಒಂದು ಅವರ ಸ್ವಾಭಿಮಾನವನ್ನ ಹೊರಗೆ ಎಳೆಯುವಂತ ಒಂದು ದಿನ. ಅದಕ್ಕೆ ನಾವು ಕೂಡ ಈ CFCI ಕಡೆಯಿಂದ ಏನ್ ಮಾಡ್ತೇವೆ, ಪ್ರತಿ ಊರಲ್ಲಿ ಕೂಡ ನೋಡಿ ಸರ್, ಏನಾಗತ್ತೆ ಭಾರತೀಯ ಸೇನೆಯಲ್ಲಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಹೇಳ್ತೇವೆ, ಸೇನೆಯವರು ಇಲ್ಲ ಹೇಳಿದ್ರೆ ಅಥವಾ ಮಿಲಿಟರಿ ಅವರು ಇಲ್ಲ, ಸೈನಿಕರು ಇಲ್ಲ ಹೇಳಿದ್ರೆ ನಾವಿಲ್ಲಿ ಸುರಕ್ಷವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವರನ್ನ ಎಷ್ಟರ ಮಟ್ಟಿಗೆ ಗೌರವಿಸ್ತೇವೆ. ಬಟ್ ನಮ್ಮ ಭಾರತದಲ್ಲಿ ಖಂಡಿತ ಅವರನ್ನ ಬಹಳ ವಿಶೇಷವಾಗಿ ನಾವು ಅವರನ್ನ ಗೌರವಿಸ್ತೇವೆ. ರೈತರಿಗೆ ಬಿಟ್ರೆ ರೈತರು ಮತ್ತೆ ಸೈನಿಕರು ನಮ್ಮ ಎರಡು ಕಣ್ಣುಗಳಿದ್ದಾಗ, ನಮ್ಮ ದೇಶದ ಎರಡು ಕಣ್ಣುಗಳು. ಅವ್ರ ಇಬ್ಬರನ್ನು ಬಿಟ್ಟರು ಕೂಡ ನಾವು ನಮ್ಮ ಜೀವನವನ್ನ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ, ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಆತರ ಏನು ಅಲ್ಲ, ಬಟ್ ನಾವು ನಮ್ಮ 290 ಬ್ರಾಂಚ್ಗಳಲ್ಲಿ ಕೂಡ ಈ ದಿವಸ ಆಯಾ ಶಾಖೆಗೆ ಒಳಪಡುವಂತ ಏರಿಯಾದಲ್ಲಿ ಸೈನಿಕರನ್ನ ಯಾರು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರಾ ಅಥವಾ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರ ಅಂತವರನ್ನ ಗುರುತಿಸಿ ಅವರಲ್ಲಿ, ಈಗ ಕೆಲವೊಂದು ಕಡೆ ಏನಾಗುತ್ತೆ ಸರ್, ಈಗ ಕೆಲವು ಬ್ರಾಂಚ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದ್ದೇವೆ, ಅವರನ್ನ ಎಲ್ಲರನ್ನ ಅಲ್ಲಿಗೆ ಕರೆಸಿ ಅವರನ್ನು ಗೌರವಿಸುವಂತ ಕೆಲಸ ಮಾಡ್ತೇವೆ. ಕೆಲವೊಂದು ಈಗ ವಿಶೇಷವಾಗಿ ಮಾಡ್ತೇವೆ. ಇಲ್ಲಿ ನಾವು ವಿಶೇಷವಾಗಿ ಏನ್ ಮಾಡ್ತೇವೆ, ನಮ್ದು ಮಂಗಳೂರಲ್ಲಿ ಈಗ ನಾವು ಗುತ್ತಿಗಾರಲ್ಲಿ ಇರ್ಬೋದು, ಸುಳ್ಯದಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ಅಥವಾ ಪುತ್ತೂರಲ್ಲಿ ಇರ್ಬೋದು, ಇಲ್ಲಿ ಏನ್ ಮಾಡ್ತೇವೆ, ಅವರ ಅಭಿಪ್ರಾಯ ಕೇಳಿದಾಗ ನಾವು ಇವತ್ತೆಲ್ಲ ಶಾಲೆಗಳಲ್ಲಿ ಕರೆದಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಮ್ಮನ್ನ ಅತಿಥಿಗಳಾಗಿ ಕರೆದಿದ್ದಾರೆ, ಸ್ವಲ್ಪ ಅನುಕೂಲ ಆಗತ್ತೆ, ಅಲ್ಲಿಗೆ ಹೋಗಿ ನಾವು ಇಲ್ಲಿ ಬರ್ಬೇಕಾಗತ್ತೆ ಅಂತ ಎಲ್ಲರನ್ನ ಒಂದು ಕಡೆ ಸೇರಿಸೋದು ಸ್ವಲ್ಪ ಕಷ್ಟ ಆಯ್ತು ನಮ್ಗೆ. ಅದಕ್ಕೆ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ, ನಾವೇ ಅವರ ಮನೆಗೆ ಹೋಗ್ತೇವೆ, ಅವರನ್ನ ನಮ್ಮಿಂದ ಆದಷ್ಟು
ದೊಡ್ಡ ಮಟ್ಟದಲ್ಲಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಸಂಸ್ಥೆಯ ಬಗ್ಗೆ ಹೇಳಿದ್ದೀರಾ, ವಿಶೇಷವಾಗಿ ದೇಶದ ರೈತರು ಮತ್ತೆ ನಮ್ಮ ದೇಶದ ಸೈನಿಕರು ನಮ್ಮ ಎರಡು ಕಣ್ಣುಗಳಿದ್ದಾರೆ ಇದ್ದಾಗೆ ಅಂತ ಹೇಳುವಂತಹ ಮಾತುಗಳು ಮತ್ತೆ ನಮ್ಮನ್ನು ಮೈ ರೋಮಾಂಚನಗೊಳಿಸುವಂತಹ ಒಂದು ಮಾತುಗಳನ್ನು ಆಡಿದ್ದೀರಾ. ದೇಶದ ಬಗ್ಗೆ ಅತ್ಯಂತ ಗೌರವದ ಮಾತುಗಳನ್ನು ಆಡಿದ್ದೀರಾ, ಸೈನಿಕರ ಬಗ್ಗೆ ಗೌರವದ ಮಾತುಗಳನ್ನು ಆಡಿದ್ದೀರಾ. ಖಂಡಿತ ನಿಮ್ಮ ಸಂಸ್ಥೆಗೆ ಶುಭಾಶಯಗಳು. ನಮ್ಮದು ಕೂಡ ಶುಭಾಶಯಗಳನ್ನು ಮಾತನ್ನು ಕೊನೆಗೊಳಿಸ್ತೀನಿ.